ಮರೆತು ಕಳೆತಾಯೇನುತ್ತ ಅರಿಯದ ನಾಗಯ್ಯ ಅಪರಾಧವ ಮರೆತು ಕಳೆತಾಯೇನುತ್ತ ಪದಕೆರಗಿ ಬೇಡಿದನು ಎಂಥ ಆಶ್ಚರ್ಯ! ಹೆಣ್ಣು ತಾತ್ಸಾರ ಮಾಡಿದೆ. ಆ ಶೂಲ ಎನ್ನುವುದು ನನ್ನ ದೇಹಕ್ಕೆ ಸ್ಪರ್ಶ ಆದ ತಕ್ಷಣವೇ ಅಜ್ಞಾನ ಮತ್ತು ಅಂಧಕಾರ ತೊಲಗಿತು. ಅದ ಬೆಳಕನ್ನು ಕಾಣುತ್ತಾ ಇದ್ದೆ. ಸುಜ್ಞಾನವಂತ ಬೆಳಕು ಹಾಗಿದೆ. ಇವಳು ಯಾರಿರಬಹುದು? ಕಂಡೆ, ದೇವಿಯನ್ನು ಕಂಡೆ. ಅಬ್ಬ ಅಂತರಂಗವಾಗಿ ಕೈ ಮುಟ್ತಾ ಇದ್ದೆ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕಿ ಗೌರಿ ನಾರಾಯಣಿ ವಸ್ತುತೆ. ಅಮ್ಮ, ಚೌಡಾಸುರ ತಪ್ಪನ್ನು ಎಸಾಗಿದವಮ್ಮ. ಇದು ನನ್ನ ತಪ್ಪನ್ನು ಮನ್ನಿಸಮ್ಮ, ನನ್ನನ್ನು ಕ್ಷಮಿಸಮ್ಮ. ಮಗನೇ ಮರುಗದಿರು ಮಗನೇ ಚೌಡಾಸುರನೇ ಮರುಗದಿರು ಎನ್ನ ಭಕ್ತರಲ್ಲಿ ನೀ ಶ್ರೇಷ್ಠನೆನ್ನುತ್ತಲೇ ನಿನ್ನ ಬೆಸರು ಸೂರ್ಯಚಂದ್ರರಿರುವನಕ ಅಜರಾಮರವಾಗಿ ಉಳಿಯುವಂತೆ ನಿನ್ನ ಬೆಸರು ಸೂರ್ಯಚಂದ್ರರಿರುವನಕ ಅಜರಾಮರವಾಗಿ ಉಳಿಯುವಂತೆ ನಿನ್ನ ವಧಿಸುತ್ತ ಸೀಗೆ ಕಣಿವೆಯಲ್ಲಿ ಚೌಡೇಶ್ವರಿ ಎಂಬ ಅಭಿರಾನದಿ ನೆಲೆಯಾಗುವೆ. ಚೌಡೇಶ್ವರಿ ಎಂಬ ಅಭಿರಾನದಿ ನೆಲೆಯಾಗುವೆ ಮಗನೇ. ಕಣ್ಣೆದುರುಗಡೆಯಲ್ಲಿ ಕಾಣಿಸಿಕೊಂಡವಳು ಕೇವಲ ಜನಸಾಮಾನ್ಯವಾದಂತ ಹೆಣ್ಣು ಅಂತ ಭಾವಿಸಿಕೊಂಡೆಯ. ನಿನ್ನ ತಿಳುವಳಿಕೆ ತಪ್ಪಾಗಿ ಹೋಯ್ತು ಮಗನೇ. ಅಜ್ಞಾನ ಎನ್ನುವಂತ ಅಂಧಕಾರ ಈ ಕ್ಷಣಕ್ಕೆ ದೂರವಾಗಿ ಸುಜ್ಞಾನ ಎನ್ನುವಂಥದ್ದು ನಿನ್ನ ಮನದಲ್ಲಿ ಮೂಡುತ್ತಾ ಉಂಟು. ಮಾಡಿದ ತಪ್ಪನ್ನ ಒಪ್ಪಿಕೊಳ್ಳುವುದಕ್ಕೆ ಮುಂದಾಗುತ್ತಾ ಇದ್ದೀಯ ಮಗನೇ. ನಾನೇನು ಸಾಮಾನ್ಯವಾದಂತ ಹೆಣ್ಣಲ್ಲೂ ಒಬ್ಬ. ಮೂರು ಮೂರ್ತಿಗಳಲ್ಲಿ ಒಬ್ಬರಾಗಿ ತಮೋಗುಣ ಸಂಪನ್ನನಾಗಿ ಲಯದ ಅಧಿಷ್ಠಾರ್ಥ ದೇವತೆಯಾದಂತಹ ಪ್ರಭು ಪರಮೇಶ್ವರ ಸ್ವಾಮಿಯ ಮಡದಿ ಆ ಶಕ್ತಿ ಸ್ವರೂಪಿಣಿ ಪಾರ್ವತಿ ದೇವಿಯೇ ನಾನಿದ್ದೇನೆ ಮಗನೇ. ನಾನಿದ್ದ ಬರುವುದಕ್ಕೆ ಬಲವಾದ ಕಾರಣ ಎನ್ನುವಂಥದ್ದು ಉಂಟು. ನೀ ಪಡೆದಂತಹ ವರವೇ ಹಾಗಲ್ವೇ ಹೇಳು. ಶಿವೆಯ ಶಿಲೆಯಾಗಿ ಶಿಲೆಯೊಳವಾಗಿ ಐಕ್ಯವಾಗಿ ಮತ್ತೆ ಶಿಲೆಯೊಡೆದು ಶಿವೆಯಾಗಿ ಬಂದವಳಿಂದಲೇ ನನ್ನ ಪಾಲಿಗೆ ಸಾವು ಎನ್ನುವ ಹಾಗೆ ಕಂದ ನಿನ್ನದಾದಂತಹ ವರವನ್ನು ಹೋಗಲಾಡಿಸಬೇಕೆಂದು ಕಾರಣಕ್ಕಾಗಿ ನಾನಿಂದ ಬಂದವಳು. ಪಾರ್ವತಿಯಾದಂತಹ ನಾನು ನಿನ್ನ ಕಣ್ಣೆದುರಿನಲ್ಲಿ ಗೌರಿಯಾಗಿ ಕಾಡಿನ ಕನ್ಯೆಯಾಗಿ ಗೌರಿಯಾಗಿ ನಿನ್ನ ಕಣ್ಣೆದುರಿಗೆ ಕಾಣಿಸಿಕೊಂಡೆ ಮಗನೇ. ಆ ಬಳಿಕ ಶಿಲೆಯಾದೆ ನಾನು, ಶಿಲೆಯೊಳಗೆ ಐಕ್ಯಳಾದವಳು ನಾನು. ಆಗ ನೀನು ಒದೆದಾಕ್ಷಣದಲ್ಲಿ ಆ ಶಿಲೆಯೊಡೆದು ನಿನ್ನ ಕಣ್ಣೆದುರಿಗೆ ಕಾಣಿಸಿ
ಭಾವಿಸಿಕೊಂಡವಳು ಶಿವೆಯೇ ಇದ್ದೇನೆ ಮಗನೇ. ಹಾ. ಕಂದ, ಅಮ್ಮ. ಈ ಕ್ಷಣಕ್ಕೆ ನಿನ್ನದಾದಂತಹ ಸಾವು ಎನ್ನುವಂಥದ್ದು ನಿಶ್ಚಿತವಾದದ್ದೇ ಹೌದು. ಆದ್ರೆ ಒಂದು ಮಗನೇ, ಏನು? ಯಾವುದೇ ಒಬ್ಬ ವ್ಯಕ್ತಿಯಾಗಿರಲಿ ಸಾಯುವಂತಹ ಪೂರ್ವದಲ್ಲಿ ಹಾ. ಮನದಲ್ಲಿ ಏನಾದ್ರೂ ಆಸೆಯನ್ನ ಹೊಂದಿಕೊಂಡು ಆ ವ್ಯಕ್ತಿ ಸತ್ತ ಅಂತಾದ್ರೆ ಹಾ. ಆ ಕರ್ಮಶೇಷ ಎನ್ನುವಂಥದ್ದು ಹಾಗೆ ಉಳಿದು ಮರು ಹುಟ್ಟುವಿಗೆ ಕಾರಣವಾಗ್ತದೆಯಂತೆ. ನಿಜ. ನೀನು ನಿನ್ನಂತೆ ವ್ಯಕ್ತಿ ಹಾಗಾಗಕೂಡದು ಹಾ. ಮಗನೇ. ಸಾಯುವಂತಹ ಈ ಕೊನೆಯ ಗಳಿಗೆಯಲ್ಲಿ ಮನದಲ್ಲಿ ಏನಾದ್ರೂ ಆಸೆ ಇದ್ದದ್ದೇ ಹೌದು ಅಂತಾದ್ರೆ ಹಾ. ತಾಯಿಯಾದ ನನ್ನಲ್ಲಿ ಕೇಳಿಕೋ ಕಂದ. ಅಮ್ಮ, ಬ್ರಹ್ಮನ ವರವಲಯದ ಕೊಪ್ಪಿದೆ, ಗರ್ವಿಷ್ಠನಾದೆ, ಎಲ್ಲವರ ಪೀಡಿಸಿದೆ ಅಮ್ಮ. ಆದರೆ ಈ ಚೌಡಾಸುರ ಬದುಕಬಾರದಮ್ಮ. ನಾನು ಸತ್ತರೂ ಸಹ ನನ್ನ ಹೆಸರು ಸೂರ್ಯ ಚಂದ್ರ ಇರುವ ತನಕ ಶಾಶ್ವತವಾಗಿ ಉಳಿಯಬೇಕಿದೆ ಬೇಡಿಕೆ. ಕಂದ, ಭಕ್ತರ ಆಸೆಯನ್ನ ಈಡೇರಿಸಬೇಕಾದ್ದು ನನ್ನದಾದಂತ ಕರ್ತವ್ಯವೇ ಹೌದು. ಅದರಲ್ಲಿ ನನ್ನ ಪ್ರಿಯ ಭಕ್ತನ ನೀನಾಗಿದ್ದೀಯ. ಹಾ. ನಿನ್ನದಾದಂತ ಆಸೆಯನ್ನು ನಾನು ಖಂಡಿತ ಈಡೇರಿಸುತ್ತೇನೆ. ಹಾಗಿದ್ದರೆ ಅದು ಹೇಗೆ? ಈ ಧರೆಯಲ್ಲಿ ನಿನ್ನ ಕಣ್ಣೆದುರುಗಡೆಯಲ್ಲಿ ಹಾ. ಶಿವೆಯಾಗಿ ಕಾಣಿಸಿಕೊಂಡವಳು ನಾನು. ಹಾ. ಇನ್ನು ಮುಂದೆ ಹಾಗಲ್ಲ. ಹಾ. ಚೌಡಾಸುರನಾದ ನಿನ್ನನ್ನು ನಾನು ಕೊಲ್ಲುವ ಮುಖೇನವಾಗಿ ಹಾ. ನಿನ್ನದಾದಂತ ಹೆಸರನ್ನು ನಾನಿರಿಸಿಕೊಳ್ಳುತ್ತೇನೆ. ಶಿವೆಯಾದಂತ ನಾನು ಇನ್ನು ಮುಂದೆ ಚೌಡೇಶ್ವರಿ ಎನ್ನುವಂತ ಶುಭ ನಾಮಾಂಕಿತದಿಂದ ಸೀಗೆ ಕಣಿವೆಯಲ್ಲಿ ನೆಲೆಗೊಳ್ಳುತ್ತೇನೆ ಮಗನೇ. ಸೀಗೆ ಕಣಿವೆಯಲ್ಲಿ ನೆಲೆಗೊಳ್ಳುತ್ತೇನೆ. ಚೌಡೇಶ್ವರಿ ಆಗುತ್ತೇನೆ. ಈ ಚೌಡಾಸುರ ಬದುಕು ಧನ್ಯ ಅಮ್ಮ ಪಾವನ. ಆದರೆ ಅಮ್ಮ, ಜ್ಞಾನೋ ದೇವರಿಗೆ ಕರುಣಿಸಿದ ಮಹಾ ತಾಯಿ ಅಮ್ಮ. ಈ ಮಗನಾದವ ತಾಯಿಯಲ್ಲಿ ಹೋರಾಟ ಮಾಡುವುದು. ತಾಯಿ ಮಗನಿರುವಂತಹ ಮಮಕಾರ ಕೈ ಬೀಸಿ ಕರೆಯುತ್ತಾ ಉಂಟು. ಹೌದು. ಚಿಂತೆ ಮಾಡಬೇಡ, ನಿನ್ನದಿದ್ದಂತ ಸುಜ್ಞಾನ ಹೊರತೆಗೆದಿದ್ದೇನೆ. ಚೌಡಾಸುರನ್ನ ಕೊಲ್ಲುವ ಮುಖೇನವಾಗಿ ನಾನೇನೋ ಚೌಡೇಶ್ವರಿ ಅಂತಾದೆ. ಹೀಗೆ ಕಣಿವೆಯಲ್ಲಿ ನೆನೆನಿತ್ತು ಅನೇಕ ಭಕ್ತರ ಕಷ್ಟವನ್ನು ಹೋಗಲಾಡಿಸುವಂತಹ ಚೌಡೇಶ್ವರಿ ನಾನಾಗಿರುತ್ತೇನೆ. ಆ ದೃಷ್ಟಕ್ಕೆ ಸಾಕಾದೀತೆ ಅವನ ಅನುಯಾಯಿಗಳಂತಹ ಗಂಧ ಸಿಂಧರು ಎತ್ತರ ಕಣ್ಮರೆಯಾಗಿ ಹೋಗಿದ್ದಾರೆ. ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಹಳಿದು ಮಾತೆ ಕೇಳಿ ವರ್ತಮಾನವನ್ನು ಕೇಳ್ತೀಯೋ? ನಮ್ಮನ್ನ ಚೌಡಾಸುರ ಈಗಾಗಲೇ ದೇವಗತ್ತುಗೆ ಯಾರು ಕೊಡ್ತವ ಅದಕ್ಕೆ ಉತ್ತಮ ವಾರ್ತೆ ಏನು? ಸತ್ತುತ್ತಾನುತ್ತೆ ಹೇಗೆ ಒಂದು ಹೆಣ್ಣಿನಿಂದ ಆಗಿ ಚೌಡೇಶ್ವರಿ ಅಂತ ನಾನಾಗಿದ್ದೇನೆ. ಇನ್ನು ನೀವು ಯಾವ ಲೆಕ್ಕ? ಮಾಡಿದ ತಪ್ಪಾಯ್ತು ಎನ್ನುವ ಹಾಗೆ ನನ್ನ ಪದ ಮೂಲ ಕಟ್ಟಿಕೊಂಡದ್ದು ಹೌದು ಅಂತಾದ್ರಿ ನಿಮ್ಮ ಪಾಲಿಗೆ ಜೀವದಾನ, ಶಿರಚ್ಛೇದನ, ಏನು ಗಂಡೆ ನಿನ್ನ ಕಾಲಿಗೆ ಬಿದ್ದು ಶರಣಾಗುವುದ ಹಾ. ಮಾತಿಲ್ವೇ ಇಲ್ಲ. ಹಾ. ನಿನ್ನ ಕಾಲಿಗೆ ಕೈ ಹಾಕ್ತೇವೆ, ಮೇಲಕ್ಕೆತ್ತೇವೆ, ಹಾ. ಗರ 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 ತಿರುಗಿಸಿ ಹಾ. ನೆಲಕ್ಕಪ್ಪಡ್ತೇವೆ, ಸ್ಪರ್ಶ ಮಾಡ್ಲಿಕ್ಕೆ ಆಗ್ತದೆ ನೋಡು. ಎತ್ತಿ ಬಿಸಾಕ್ತೇವೆ. ಹೌದಾ? ಹಾಗಿದೆ ಅಸುರ ಶಕ್ತಿಯ ದೈವ ಶಕ್ತಿಯ